ಒಳಿತಿನ ಆರಂಭ ಕಾಲದಲ್ಲಿ ಕುಲದೇವರಾದ ಸಾಲಿಗ್ರಾಮ ಗುರುನರಸಿಂಹನ ಪಾದಾರವಿಂದಕ್ಕೆ ವಂದಿಸುತ್ತಾ ಸಂತ ಶ್ರೇಷ್ಠ ಶ್ರೀ ಯೋಗಿ ನಾರಾಯಣ ಸ್ವಾಮಿಯವರ ಕೃಪೆಯನ್ನು ಬೇಡುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ನನ್ನ ಹರಿಕಥಾ ಶ್ರವಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ ಈ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ದೊರಕಿ ಸರ್ವಶ್ರೇಷ್ಠರಾದ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಜ್ಞಾನಾದಿಗಳು ಪ್ರಾಪ್ತಿಯಾಗಿ ಆ ಮೂಲಕ ಜೀವನ ಮುಕ್ತರಾಗಬೇಕೆಂಬ ಕಾರಣದಿಂದ ಆ ಅಷ್ಟಮಹಾಲಕ್ಷ್ಮಿ ವೈಭವದ ಚರಿತ್ರೆಯನ್ನು ಶ್ರವಣ ಮಾಡೋಣಂತೆ. ಶ್ರೀ ಮಹಾಲಕ್ಷ್ಮಿ ಪಾಲಿಸೆ ಶ್ರೀ ಮಹಾಲಕ್ಷ್ಮಿ ಪಾಲಿಸೆ ಲಲಿತಾಂಗಿ ಶುಭೆ
ಜಗದಾಂಬೆಯನ್ನು ಸ್ತೋತ್ರ ಮಾಡುತ್ತಾ ದೂರ್ವಾಸ ಮಹಾಮುನಿಗಳು ಶ್ರೀಭೂ ದುರ್ಗಾದಿ 3 ರೂಪಗಳನ್ನು ನಾರಾಯಣ ಸೃಷ್ಟಿಸ್ಥಿತಿ ಸಂಹಾರಕ್ಕೆ ನೆರವಾಗುವ ಶಾಂತಿ ಮಾಯಾ ಕೃತಿ ಜಯ ನಾಮ ರೂಪವನ್ನು ಸರಸ್ವತ್ಯಾದಿ ದೇವತೆಗಳಲ್ಲಿ ವಾಕ್ ಅಂಬಣಿಯ ರೂಪಳಾಗಿ ನಿತ್ಯ ಸನ್ನಿಧಾನವೂ ಉಳ್ಳವಳು ಆದ ಶ್ರೀಹರಿಗೆ ಪ್ರಿಯಳಾದ ಲಕ್ಷ್ಮೀ ದೇವಿಯನ್ನು ಚಿಂತಿಸ್ತಾ ಬರುವ ದೂರ್ವಾಸರು ತಮ್ಮ ಎದುರಿಗೆ ಬರ್ತಕ್ಕಂಥ ಮಹೇಂದ್ರನನ್ನು ನೋಡ್ತಾರೆ. ಸ್ವರ್ಗಾಧಿಪತಿ ಇಂದ್ರನು ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದಾನೆ. 3 ಲೋಕಕ್ಕೆ ಸುಖವನ್ನು ಕೊಡ್ತಕ್ಕಂಥವನು, ಇಂದ್ರಿಯಾಭಿಮಾನಿಯಾದವನು. ದೂರ್ವಾಸರು ತಮ್ಮ ತಪಸ್ಸಿದ್ಧವಾದ ಒಂದು ದಿವ್ಯ ಪುಷ್ಪಮಾಲೆಯನ್ನು ನಿನಗೆ ಸಂಪತ್ತು ಶಾಶ್ವತವಾಗಲಿ ಎಂಬುದಾಗಿ ಹರಸಿ ಮಹೇಂದ್ರನಿಗೆ ಕೊಡ್ತಾರೆ. ಸಂಪತ್ತಿನ ಮದದಿಂದ ಸತ್ಪುರುಷನ ಮಹಿಮೆಯನ್ನು ಧಿಕ್ಕರಿಸಿದಂತಹ ಇಂದ್ರನು ಆ ಮಾಲೆಯನ್ನು ತೆಗೆದು ಐರಾವತದ ಕೊರಳಿಗೆ ಹಾಕ್ತಾನೆ. ಆನೆಗೆ ಗೊತ್ತು, ಮತಿಸಿದ ಆನೆ ಸೊಂಟದಿಂದ ಆ ಮಾಲೆಯನ್ನು ಕಿತ್ತು ಕೆಳಗೆ ಎಸೆದು ಕಾಲಿಂದ ತುಳಿದು ಪುಡಿ ಮಾಡಿ ಹುಡಿಯ ಸೇರಿಸಿತು. ಇದನ್ನು ನೋಡ್ತಾ ಇದ್ದಂತಹ ದೂರ್ವಾಸರು ಕೋಪ ತಾಮ್ರಾಕ್ಷರಾಗಿ, ಇಂದ್ರನೇ, ಧನಗರ್ವದಿಂದ ಸ್ಥಾನಗರ್ವದಿಂದ ನೀನು ಪಾಪ ಕರ್ಮ ಮಾಡಿದ್ದಿ, ನಿನ್ನ ಸರ್ವ ಸಂಪತ್ತು ಸಮುದ್ರ ಪಾಲಾಗಲೆಂಬುದಾಗಿ ಶಾಪ ಹಾಕಬೇಕು. ಶಾಪ ಕೊಟ್ಟು ಹೋದ ಕೂಡಲೇ ಆಗ ಅರಿವಾಯಿತು ಈ ಇಂದ್ರನಿಗೆ ನಾನು ಮಾಡಿದ್ದು ಅಪರಾಧ. ಬ್ರಹ್ಮದೇವನ ಬಳಿ ಬರುತ್ತಾನಂತೆ. ಹೇ ಬ್ರಹ್ಮದೇವ, ಯಾವ ಉಪಾಯದಿಂದ ನನ್ನ ಸಂಪತ್ತನ್ನು ನಾನು ಮರಳಿ ಪಡೆಯಲಿ ಎಂದಾಗ ಚತುರ್ಮುಖ ಬ್ರಹ್ಮರ್ಷಿಗಳು ಶ್ರೀ ಹರಿಯ ಲೀಲೆಯನ್ನು ಚಿಂತೆ ಮಾಡ್ತಾರೆ. ಹೇ ನಾರಾಯಣ, ಯಾರ್ಯಾರನ್ನೋ ನಿಮಿತ್ತವಾಗಿಸಿಕೊಂಡು ನಿನ್ನ ಸೃಷ್ಟಿ ಲೀಲೆ ನಡೆಸ್ತಾ ಇದ್ದೇನೆ. ತಕ್ಷಣವೇ ಬಹಳ ಪ್ರೇಮದಿಂದ ಕರೆದು ಬ್ರಹ್ಮಾದಿಗಳಂದ್ರು, ಈಗ ಒಂದೇ ಮಾರ್ಗ, ನೀನು ರಾಕ್ಷಸರ ಸಹಾಯವನ್ನು ಪಡೆದು ಮಂದರಾಜನವನ್ನೇ ಕಡೆಗೋಲಾಗಿಸಿ ವಾಸುಕಿಯನ್ನೇ ಹಗ್ಗವಾಗಿಸಿಕೊಂಡು ಶ್ರೀಮನ್ನಾರಾಯಣನನ್ನೇ ಮಹಾಕೂರ್ಮನನ್ನಾಗಿ ಆಧಾರ ಸ್ತಂಭನಾಗಿಸಿ ಸಮುದ್ರ ಮಥನ ಮಾಡಿದರೆ ಪಾಲಸಾಗರವನ್ನು ಲೀಲೆಯಲ್ಲಿ ಕಳೆಯಲು ಪಾಲೇನ ಕುಣಿಸುವಳು. ಆಶೀರ್ವಾದವನ್ನು ನೀನು ಪಡೆದರೆ ನಿನ್ನ ಸಂಪತ್ತು ನಿನಗೆ ಮರಳಿ ದೊರಕುತ್ತದೆ ಎಂಬುದಾಗಿ ಸಮುದ್ರ ಮಥನ ಮಾಡಿದರಂತೆ. ಸಂಪತ್ತು ಮರಳಿ ದೊರಕುತ್ತದೆ ಎಂಬುದಾಗಿ ಕೂರ್ಮನಾಗಿ ಮಹಾಮಂದರವನ್ನು ಬೆನ್ನಲ್ಲಿ ಹೊತ್ತ ಪರಮಾತ್ಮ ಬೇಕಾದಾಗ
ಎಂದರ್ಥವಲ್ಲ. ಆ ಶ್ರೀಹರಿಯು ಕವಳನಾಗಲು ಹುಟ್ಟಿದ್ದಾನೆ, ಸಮುದ್ರವನ್ನು ಮಥಿಸಿದ್ದಾನೆ. ಆ ಮಥಿಸುವಾಗ ಸುಮಾರು ಪದಾರ್ಥಗಳು ಹೊರಗೆ ಬಂದಂತೆ ವಾರಣಿ ಎಂಬ ಮಧ್ಯ ಅದನ್ನು ರಕ್ಕಸರು ಹಂಚಿಕೊಂಡ್ರು. ಭೀಕರವಾದ ವಿಷ ಹೊರಗೆ ಬಂತಂತೆ. ಆಗ ಲೋಕಹಿತಕ್ಕಾಗಿ ತನ್ನ ಗುರುವಾದ ಪ್ರಾಣದೇವರನ್ನು ಚಿಂತನೆ ಮಾಡ್ತಾ ರುದ್ರದೇವರು ಆ ವಿಷಪ್ರಾಶನವನ್ನು ಮಾಡಿದ್ದಾರೆ. ಅಸಂಖ್ಯಾತರು ನೋಡ್ತಾ ನೋಡ್ತಾ ಇರುವಂತೆ ಕ್ಷೀರೋದರಿಯನ್ನು ಮತಿಸಲು ಜಗದಾದಿನ ಭೂಮಿ ಪ್ರಕಟಾದಳುತ್ತ. ಕ್ಷೀರೋದರಿಯನ್ನು ಮತಿಸಲು ಜಗದಾದಿನ ಭೂಮಿ ಪ್ರಕಟಾದಳುತ್ತ. ಸೇರಿಸುರರು ಅಸುರರೆಲ್ಲ ಸಖಿ ಯಾರಿಗೆ ಸೇರಿದವಳು ಎನ್ನುತ್ತಾ. ನಾರಿಗಾಗಿ ನರ್ತಂಚರನಾಗಲು ಕಾಯಿಕದನ ಕೈಯಾಗುತ್ತಿದೆ. ಸೇರಿದನು ಶಿವನಿ ಸಾರಿದರಲ್ಲಿ ಯಾರಬೇಕು ವರಿಸಲಿಯಂತೆ. ಕ್ಷೀರೋದರಿಯನ್ನು ಮಥಿಸಲು ಆ ಜಗದಾದಿ ಲಕ್ಷ್ಮಿ ಅನುಪಮ ಸೌಂದರ್ಯ ನಿಧಿ ಪ್ರಕಟನಾಗಿದ್ದಾಳಂತೆ. ನೋಡ್ತಾರೆ ಎಲ್ಲರೂ ಅದನ್ನು. ಕೊರಳಲ್ಲಿ ಕೊರಳಲ್ಲಿ ಶೋಭಿಪ ಸರದೀಪದ ಪ್ರಹಾರ. ಶೋಭಿಪ ಸರದೀಪದ ಪ್ರಹಾರ ಕರಳಕ್ಕೆ ಜನಿಪಿ ಅರಳು ಕಟ್ಟಿದ ದಿವ್ಯ. ಕರಳಲ್ಲಿ ಶೋಭಿಪ ಸರದೀಪದ ಪ್ರಹಾರ ಕರಳಕ್ಕೆ ಜನಿಪಿ ಅರಳು ಕಟ್ಟಿದ ದಿವ್ಯ. ಆ ಜಗದಾದಿ ಲಕ್ಷ್ಮಿ ಪ್ರಕಟಳಾಗಿದ್ದಾಳೆ. ನೋಡ್ತಾರೆ ಎಲ್ಲರೂ ಅದನ್ನು. ಕೊರಳಲ್ಲಿ ಸರಳಿ ಪದಕ ಹಾರ ಹಾಕೊಂಡಿದ್ದಾಳೆ. ಅನುಪಮ ಸೌಂದರ್ಯ ನಿಧಿ ಅವಳು. ಅವಳನ್ನು ಕಂಡಂತೆ ಇವಳು ಯಾರನ್ನು ಒಲಿಸಿಕೊಳ್ತಾಳೆ ಎಂಬುವ ಪ್ರಶ್ನೆ ಬಂತು. ದೇವತೆಗಳಿಗೂ ರಾಕ್ಷಸರಿಗೆ ಯುದ್ಧ ಪ್ರಾರಂಭವಾಗಿದೆ. ರಕ್ಕಸರು ನಮ್ಮ ಬಲ ಹೆಚ್ಚು ಅಂದ್ರು. ಆಗ ದೇವತೆಗಳು ಹೇಳ್ತಾರಂತೆ, ಈಗ ನಮಗೆ ಜಗಳವಾಡುವುದು ಬೇಡ. ಆ ಲಕ್ಷ್ಮೀ ದೇವಿಯ ಕೈಯಲ್ಲಿ ವೈಜಯಂತಿ ಮಾಲೆಯನ್ನು ಕೊಟ್ಟು ಬಿಡೋಣ. ಸಮುದ್ರನೇ ನುಡಿಸಿದರು ವೈಜಯಂತಿ ಮಾಲೆ. ಆ ಮಾಲೆಯನ್ನ ಆಕೆ ಯಾರಿಗೆ ಹಾಕ್ತಾಳೋ, ಯಾರನ್ನು ಒಲಿಸ್ಕೊಳ್ತಾಳೋ ಒಲಿಸ್ಕೊಳ್ಳಿ ಎಂಬುದಾಗಿ ಆ ಮಾನವನ್ನು ಕೊಟ್ಟು ಕಳಿಸಿದ್ದಾರೆ. ಲಕ್ಷ್ಮೀ ದೇವಿ ಆ ಮಾಲೆಯನ್ನು ಹಿಡಿದುಕೊಂಡು ಬರುತ್ತಿದ್ದಾಳಂತೆ. ಸಭೆಯನ್ನು ನೋಡ್ತಾಳೆ. ಇಲ್ಲಿ ಯಾರು ಕುಳಿತಿದ್ದಾರೆ? ಇಲ್ಲಿ ಕುಳಿತವರೆಲ್ಲರೂ ವರಿಸಲಿಕ್ಕೆ ಯೋಗ್ಯರಾದವರು. ಬ್ರಹ್ಮ ಕೂತಿದ್ದಾನೆ ಮಗ, ರುದ್ರ ಕೂತಿದ್ದಾನೆ ಮೊಮ್ಮಗ, ಮರಿಮಕ್ಕಳಿದ್ದಾರೆ. ಇನ್ನುಳಿದವರು ಭಕ್ತರು, ಸಿದ್ಧರು, ಸಾಧಕರು, ದುರ್ಜನರು,
ಇವರೆಲ್ಲರೂ ನನ್ನವರೇ ಅಲ್ವೇ? ನನ್ನವರನ್ನ ಕುಂದುವಂತೆ ನಾವು ಹೇಳದೆ, ಹಾಗೆಂದ್ರೆ ಕುಂದಿಲ್ಲದೆ ಗುಣಪೂರ್ಣ ಯಾರು? ಯಾರಾತನ ಸೌಂದರ್ಯವನ್ನು ಆದಿಶೇಷನು ವರ್ಣಿಸಲಾರನೋ ಅವನೇ ಎಂಬುದಾಗಿ ಮಾಲೆಯನ್ನು ಹಿಡಿದುಕೊಂಡು ಬರುತ್ತಿದ್ದಾಳಂತೆ. ಆ ಸಮಯದಲ್ಲಿ ನಾರದರು ಪ್ರತ್ಯಕ್ಷರಾಗ್ತಾರೆ. ಅಮ್ಮ, ಅಮ್ಮ, ನೀನು ಯಾರಿಗೆ ಮಾಲೆ ಹಾಕಬೇಕು ಅಂತಿದ್ಯಮ್ಮ? ಈ ವಿಚಾರ ನಾನು ಯಾರಿಗೆ ಹೇಳಲ್ಲ, ರಹಸ್ಯವಾಗಿರ್ತೇನೆ. ಯಾರಿಗೆ ಮಾಲೆ ಹಾಕ್ತೇಮ್ಮ? ಲಕ್ಷ್ಮೀದೇವಿ ಅಂದ್ರು. ನಾರದ, ನೀನ್ ಯಾರಿಗೆ ಹೇಳೋದಿಲ್ಲ ಅಂದ್ರೆ ಹೇಗೆ? ಯಾರಿಗಾದ್ರೂ ಹೇಳ್ಬೇಕಾದ್ರೆ ನಿನ್ನ ಹತ್ರ ಹೇಳ್ಬೇಕು ಅಂತ ನೀನ್ ಯಾರಿಗೆ ಹೇಳೋದಿಲ್ಲ ಅಂದ್ರೆ ಹೇಗೆ? ಆದ್ರೆ ನಿನ್ ಹೇಳ್ತೇನೆ ಕೇಳು. ಈ ಸಭೆಯಲ್ಲಿ ಯಾರಿಗೆ ನನ್ನ ಅಪೇಕ್ಷೆ ಇಲ್ಲವೋ ಅವ್ರಿಗೆ ಮಾಲೆ ಸಭೆಯಲ್ಲಿ ಇರುವವರೆಲ್ಲರಿಗೂ ಅಪೇಕ್ಷೆ ಇದೆ. ಅಪೇಕ್ಷೆ ಇಲ್ಲದವರು ಯಾರು? ಸರ್ವಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣ. ನೇರವಾಗಿ ಬಂದಿದ್ದೆ ಲಕ್ಷ್ಮೀದೇವಿ ನಾರಾಯಣನಿಗೆ ಮಾಲೆ ಹಾಕಿದ್ದಾಳೆ. ಸಮಸ್ತ ದೇವತೆಗಳೆಲ್ಲರೂ ನೋಡುತ್ತಿದ್ದಾರಂತೆ. ಲಕ್ಷ್ಮೀ ನಾರಾಯಣನನ್ನು ಸೇರಿದ್ದಾಳೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂದ್ರು. ಆ ಲಕ್ಷ್ಮೀ ನಾರಾಯಣರು, ಆ ಆದಿಲಕ್ಷ್ಮಿ ಅಂತ ಅವಳಿಗೆ ಕರೆಯುತ್ತಾರೆ. ಆಕೆಯಲ್ಲಿ ಎಂಥ ದಿವ್ಯ ಗುಣರೂಪಗಳು! ನಾರಾಯಣನಿಗೆ ಸಮನಾಗಿ ಕರೆಯಲ್ಪಡುವಲ್ವೇ? ಯಾರು ಈ ಆದಿಲಕ್ಷ್ಮಿ ನಾರಾಯಣನನ್ನು ಒಲಿಸಿಕೊಂಡಿರ್ತಕ್ಕಂತಹ ಚರಿತ್ರೆಯನ್ನು ಕೇಳುತ್ತಾರೋ ಅವರ ಮನೆತನದಲ್ಲಿ ಸರ್ವ ಮಂಗಳ ಕಾರ್ಯಗಳು, ಸರ್ವ ಶುಭಗಳು, ಸರ್ವ ಸಂಪತ್ತನ್ನು ಆ ದೇವಿ ಒದಗಿಸಿಕೊಡ್ತಾಳಂತೆ. ಅಂತಹ ಆ ಆದಿಲಕ್ಷ್ಮಿ ಮಹಾಮಾತೆ ಧೈರ್ಯಲಕ್ಷ್ಮಿ ಹಿಂದೊಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಒಂದು ಭೀಕರವಾದ ಯುದ್ಧ ನಡೆದು ಇಂದ್ರನಿಗೆ ತನ್ನ ಸಂಪತ್ತೇ ಕಳೆದು ಹೋಯಿತು. ಅದರಿಂದ ಅವನು ದುಃಖಿತನಾಗಿ ಬ್ರಹ್ಮದೇವನ ಬಳಿ ಬರುತ್ತಾನಂತೆ. ಹೇ ಬ್ರಹ್ಮದೇವ, ಇದೇನಿದು? ಸಂಪತ್ತೆಲ್ಲವೂ ನನ್ನ ನಾಶವಾಯಿತಲ್ಲ, ಈ ರಾಕ್ಷಸರು ಅಪಹಾರ ಮಾಡಿದರಲ್ಲ, ಇದನ್ನು ಹೇಗೆ ಸಹಿಸಲಿ?
ಬಂಧುಗಳು ಅಗಲಿದರು ಒಂದು ಸುಖವಾಣಿಯ ಬಂಧುಗಳು ಅಗಲಿದರು ಒಂದು ಸುಖವಾಣಿಯ ಇಂದಿರಾಧವನಾಗಿ ಯಾಕೆ ನಿಷ್ಕರುಣೆ ಇಂದಿರಾಧವನಾಗಿ ಯಾಕೆ ನಿಷ್ಕರುಣೆ ವಿಧಿಯೇ ನೀನೆಂದು ವಿಧಿಸಿದೆಯ ವಿಧಿಯನ್ನು ನಾ ಕಳಕೊಂಡು ದುಃಖಿಸಿದೀಗ ವಿಧಿಯೇ ನೀನೆಂದು ವಿಧಿಸಿದೆಯ ವಿಧಿಯನ್ನು ಕಳಕೊಂಡೆ ಹೇ ದೇವಾ, ರಾಕ್ಷಸರಿಂದ ನನ್ನ ಸಂಪತ್ತೆಲ್ಲವೂ ನಾಶವಾಗಿ ಹೋಯಿತು, ವೈಭವವೆಲ್ಲವೂ ಹೋಯಿತು ಅಂದಾಗ ಸಮಾಧಾನ ಪಡಿಸ್ತಾರೆ ತಂದೆಗಳು. ಅಳಬೇಡ, ಆದಿಲಕ್ಷ್ಮಿ ಅವತರಿಸಿದ್ದಾಳೆ, ನೀನು ನೋಡಿದ್ದಿ. ಲಕ್ಷ್ಮೀ ಸಮೇತನಾದ ನಾರಾಯಣನ ಸ್ಮರಣೆಯನ್ನು ಮಾಡಬೇಕು ನೀನು. ಆ ಲಕ್ಷ್ಮೀ ನಾರಾಯಣನ ಸ್ಮರಣೆಯನ್ನು ಮಾಡಿದರೆ ನಿನ್ನ ಸಂಪತ್ತು ನಿನಗೆ ಮರಳಿ ದೊರೆಯುತ್ತದೆ, ಆ ದೇವಿ ನಿನ್ನ ಮೇಲೆ ಅನುಗ್ರಹ ಮಾಡ್ತಾಳೆ ಅಂದಾಗ ದೇವೇಂದ್ರನು ಲಕ್ಷ್ಮೀನಾರಾಯಣನ ಸ್ತುತಿಯನ್ನು ಮಾಡಿದನಂತೆ. ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಶ್ರೀನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣರ ಸ್ತುತಿಯನ್ನು ಮಾಡ್ತಾನಂತೆ. ಆಗ ಆ ಲಕ್ಷ್ಮಿಯು ಪ್ರತ್ಯಕ್ಷಳಾಗಿದ್ದಾಳೆ. ಇಂದ್ರನು ಹೋಗಿ ಅವಳ ಪಾದದ ಮೇಲೆ ಬಿದ್ದನಂತೆ. ಹಿಂದಿನ ರಾಜ್ಯ ಸಂಪತ್ತು ಎಲ್ಲವೂ ಮತ್ತೆ ಕರತಲಾಮಕವಾಗಿದೆ. ಹಿಂದೆ ಇಂದ್ರನಿಗೆ ಈ ಧೈರ್ಯವನ್ನು ತಂದೊಡ್ಡಿದ್ದವಳಿಕೆ. ಧೈರ್ಯ ಲಕ್ಷ್ಮಿ ಕೇವಲ ಧೈರ್ಯವನ್ನು ಕೊಡ್ತಕ್ಕಂಥವಳಲ್ಲ. ಇಂದ್ರನು ಕೇವಲ ಧೈರ್ಯ ಹಾಗೂ ವೈಭವವನ್ನು ಕೇಳಿದವನಲ್ಲ. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಇವುಗಳನ್ನು ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವಾದಿ ನಾಮಗಳಿಂದ ಆ ನಾರಾಯಣನ ಅಪ್ಪಣೆಯಂತೆ ರಾಜ್ಯ ಕೊಟ್ಟು ಕಾಪಾಡಿದರಂತೆ. ಈಕೆಗೆ ಧೈರ್ಯಲಕ್ಷ್ಮಿ ಅಂತ ಹೆಸರು. ವೈಭವವನ್ನು ತಂದುಕೊಟ್ಟಿದ್ದಾಳೆ, ವೈಭವಲಕ್ಷ್ಮಿ ಅಂತೂ ಹೆಸರು. ಐಶ್ವರ್ಯವನ್ನು ತಂದುಕೊಟ್ಟಿದ್ದಾಳೆ, ಐಶ್ವರ್ಯಲಕ್ಷ್ಮಿ ಅಂತಲೂ ಕೂಡ ಹೆಸರು. ಇಂತಹ ಧೈರ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ವೈಭವಲಕ್ಷ್ಮಿ ಮಾಮಾತೆಗೆ ಯುಗದ್ವಾಪರದಲ್ಲಿ ಸದಸಿ
ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದ ರಾಜ ಭದ್ರಶ್ರವ ಎನ್ನುವವನು ಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣ. ಅವನಿಗೆ ಸುರತಚಂದ್ರಿಕೆ ಎಂಬತಕ್ಕಂತಹ ಪತ್ನಿ ಇದ್ದರು. ಈ ದಂಪತಿಗಳಿಗೆ ಆ ವೈಭವ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಹೇಗೆ ಅನುಗ್ರಹ ಮಾಡಿದಳು ಎಂಬತಕ್ಕಂತಹ ಕಥೆಯನ್ನು ನಾವೆಲ್ಲರೂ ಕೇಳೋಣ. ಆ ಸುರತಚಂದ್ರಿಕೆ ಪರಮ ಸುಂದರಿಯಂತೆ. ಅವಳಲ್ಲಿ ಎಲ್ಲಾ ದಿವ್ಯ ಗುಣ ರೂಪಗಳಿದ್ದವು. ಅವಳಲ್ಲಿ ಎಲ್ಲ ಗುಣಗಳಿವೆ. ಆದರೆ ದೋಷ ಬಂದಿಹುದು. ಅದೇನದು ಎಂದರೆ ಭಾರಿದನಿಗಳು ನಾನು ಸುಂದರಿ ಸೇರಿಹುದು ಸಿರಿಮದವೆಂಬುದ ಮದವೇರಿ ಹೀರೈಸುವಳು ಅನ್ಯರ ಅಲ್ಪರೆಂದರಿದು. ನಾನು ರೂಪವತಿ, ನಾನು ಶ್ರೀಮಂತಳು, ಭೋಗಕ್ಕೆ ನನಗೇನು ಕೊರತೆ ಇಲ್ಲ, ನನ್ನ ಸಮಾನ ಇಲ್ಲ ಎಂಬತಕ್ಕಂಥ ಆ ಅಹಂಕಾರ, ಆ ಮದ, ಇದೊಂದು ಕೆಟ್ಟ ಗುಣ ಬಿಟ್ಟರೆ ಬೇರೆ ಯಾವುದಿಲ್ಲ. ಇದೊಂದಿದ್ರೆ ಸಾಕಲ್ಲ, ಬೇರೆ ಯಾವ್ದು ಬೇಕು? ದೊಡ್ಡವರು ಹೇಳ್ತಾರೆ, ಮಾನವನಿಗೆ ಯಾವ ರೋಗ ಬಂದರೂ ಅಡ್ಡಿಲ್ಲ, ಆದರೆ ಈ ಅಹಂಕಾರವೆಂಬ ರೋಗವು ಬರಬಾರದಂತೆ. ಈ ಅಹಂಕಾರವೆಂಬುದು ಬಂದರೆ ಅದೇ ಅವರೊಳಗೆ ಸೇರಿ ಅದೇ ಅವರನ್ನು ನಾಶ ಮಾಡಿಬಿಡುತ್ತದೆ. ಕೆಲವರಿರ್ತಾರೆ, ಎಲ್ಲರಿಗೂ ನಾನು ನಾನು ಅಂತಿರ್ತಾರೆ. ಇದು ಹೇಳಿದವರು ಯಾರು? ನಾನು. ಇದು ಮಾಡಿಸಿದವರು ಯಾರು? ನಾನು. ಇದ್ದವರು ಯಾರು? ನಾನು. ಅದನ್ನ ಹೇಳಿದವರು ಯಾರು? ನಾನು. ರೋಡ್ ಮಾಡಿಸಿದವರು ಯಾರು? ನಾನು. ದೇವಸ್ಥಾನ ಕಟ್ಟಿಸಿದವರು ಯಾರು? ನಾನು. ಎಲ್ಲರಿಗೂ ನಾನು ನಾನು ಅಂತಿದ್ದವರು ಒಂದು ವಿಚಾರಕ್ಕೆ ಮಾತ್ರ ನಾನಲ್ಲ ಅಂತಾರೆ. ಅದೇನದು ಅಂದ್ರೆ, ಇಲ್ಲೊಂದು 10 ರೂಪಾಯಿ ಇಟ್ಟಿದ್ದೆ ತಗೊಂಡ್ರ ಅಂದ್ರೆ ನಾನಲ್ಲ ಅಂತಾರೆ. ದೊಡ್ಡವರು ಹೇಳ್ತಾರೆ, ಅಹಂಕಾರ ಬರಬಾರದಂತೆ. ಈ ಸುರತಚಂದ್ರಿಕೆ ಅಹಂಕಾರದಿಂದ ಸರ್ವರನ್ನು ಹೀನೈಸ್ತಾ ಅಪಮಾನ ಮಾಡುತ್ತಿದ್ದಳಂತೆ. ಇದರಿಂದ ಅಪ್ರಿಯರಾದವಳೆಲ್ಲರಿಗೂ. ಇವರಿಗೆ 7 ಮಂದಿ ಗಂಡು ಮಕ್ಕಳು, ಒಬ್ಬಳೇ ಒಬ್ಬಳು ಹೆಣ್ಣು ಮಕ್ಕಳು. ಅವಳಿಗೆ ಶ್ಯಾಮಲಾ ಅಂತ ಹೆಸರಿಟ್ಟಿದ್ದಾಳೆ. ತಾಯಿಯ ಸರಿ ವಿರುದ್ಧವಾದ ಲಕ್ಷಣ ಅವಳದ್ದು. ಸದ್ಗುಣ ಸಂಪನ್ನಳು, ಸದಾಕಾಲ ಸತ್ಸಂಗದಲ್ಲಿ ಸದ್ವಿಚಾರಗಳಲ್ಲಿ ಕಾಲ ಕಳೆದುಕೊಂಡವಳು, ಮಾತಾಪಿತರ ಮೇಲೆ ಅಪಾರವಾದ ಭಕ್ತಿ ಪ್ರೇಮ ಉಳ್ಳವಳು. ಈ ಶ್ಯಾಮಲ ನಿರಹಂಕಾರಿ, ಬಹಳ ಚಟುವಟಿಕೆ
ಶಾಮಂತರು. ಒಮ್ಮೆ ಜಗನ್ಮಾತೆಯಾದ ಲಕ್ಷ್ಮೀ ದೇವಿ ಲೋಕದ ನೊಂದ ಜನರಿಗೆ ನನ್ನ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ವೃದ್ಧ ರೂಪದಲ್ಲಿ ಮುದುಕಿಯ ವೇಷವನ್ನು ಹಾಕಿಕೊಂಡು ಈ ಸುರತ ಚಂದ್ರಿಕೆಯ ಮನೆಗೆ ಬಂದಳಂತೆ. ಹೊರಗೆ ದಾಸಿ ಕೂತಿದ್ದು. ದಾಸಿ ಕೇಳ್ತಾಳಂತೆ, ತಾಯಿ ಯಾರು ನೀನು, ಇಲ್ಲಿ ಯಾಕೆ ಬಂದಿದ್ದಿ? ಬಳತು ಬಗ್ಗಿದ ಬೆನ್ನು ಕುಗ್ಗಿದ ಕಾಯ ಬಹಳ ಪ್ರೇಮದಿಂದ ಮಾತಾಡಿಸಿದ್ರು. ಅಮ್ಮ, ನಾನು ನಿನಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನಿನ್ನ ಒಡತಿ ಇದ್ದಾಳಲ್ಲ ಸುರತ ಚಂದ್ರಿಕಾ, ಅವಳನ್ನು ಕುರಿತು ನಾನು ನಿನಗೆ ಹೇಳ್ತೇನೆ. ಇವಳಿಗೆ ಎಲ್ಲ ಗುಣಗಳಿವೆ ನಿಜ, ಆದರೆ ನನ್ನನ್ನು ಮರೆತು ಬಿಟ್ಟಿದ್ದಾಳೆ. ನಾನು ಸಾಕ್ಷಾತ್ ಲಕ್ಷ್ಮಿ ವೃದ್ಧರೂಪದಿಂದ ಬಂದಿದ್ದೇನೆ. ಈ ಸುರತ ಚಂದ್ರಿಕೆಯು ಹಿಂದಿನ ಜನ್ಮದಲ್ಲಿ ವೈಶ್ಯನ ಪತ್ನಿಯಾಗಿದ್ದಳು, ದರಿದ್ರನಾಗಿದ್ದಳು. ದಾರಿದ್ರ್ಯದ ಕಾರಣದಿಂದ ಗಂಡ ಹೆಂಡಿನ ಮಧ್ಯ ನಿತ್ಯವೂ ಜಗಳ ನಡೆಯುತ್ತಿತ್ತಂತೆ. ಒಮ್ಮೆ ಜಗಳ ಅತಿರೇಕಕ್ಕೆ ಹೋಗಿ ಆ ವೈಶ್ಯನ ಪತ್ನಿ ಮನೆ ಬಿಟ್ಟು ಹೊರಟು ಹೋದ್ಲು. ದಾರಿಯೆಲ್ಲ ಊರೆಲ್ಲ ಅಲದಾಡ್ತಾ ಅನ್ನ ಹಾಕಿ ಭಿಕ್ಷೆ ಕೊಡಿ ಎಂಬುದಾಗಿ ಬೇಡುವ ಸ್ಥಿತಿ ಬಂತಂತೆ. ಅಪಮಾನಿತಳಾಗಿ ದುಃಖಿತಳಾಗಿ ಸರ್ವತ್ರ ತಾನೇ ತಿರುಗಾಡುತ್ತಿರುವ ಸಮಯ ಬಂತು. ಆ ಸಮಯದಲ್ಲಿ ಕೆಲವು ಗ್ರಾಮೀಣರೆಲ್ಲ ಸೇರಿ ಐಶ್ವರ್ಯ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು, ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇದ್ರು. ಇದನ್ನು ಕಂಡು ತಾನೂ ವ್ರತ ಮಾಡಬೇಕೆಂಬುದಾಗಿ ತನಗೆ ದೊರಕಿದ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಸೇರಿಸಿ ಆ ವೈಶ್ಯನ ಪತ್ನಿ ಆ ವ್ರತ ಮಾಡಿದ ಕಾರಣದಿಂದ ಇದೀಗ ನೋಡು ಭದ್ರಶ್ರವ ಎಂಬ ರಾಜನಿಗೆ ಹೆಂಡತಿಯಾಗಿದ್ದಾಳೆ. ಸರ್ವರನ್ನು ನೋಡಿಕೊಳ್ಳುವ ಸ್ಥಾನದಲ್ಲಿದ್ದಾಳೆ. ಆದರೆ ಈಗ ಯಾವ ಆ ವೈಭವ ಲಕ್ಷ್ಮಿ ವ್ರತದಿಂದ ಇವಳಿಗೆ ಇವೆಲ್ಲವೂ ಸಿಕ್ಕಿದೆಯೋ ಆ ಲಕ್ಷ್ಮಿ ಆದ ನನ್ನನ್ನ ಮರ್ತು ಬಿಟ್ಟಿದ್ದಾಳೆ. ಈಗ ಅವಳು ವ್ರತವೇ ಮಾಡ್ತಿಲ್ಲ. ಆದ್ದರಿಂದ ಅವಳ ಸಂಪತ್ತು ನಾಶವಾಗುತ್ತದೆ ಎಂಬುದಾಗಿ ಅವಳಿಗೆ ತಿಳಿಸಿ ಹೇಳು. ಇದನ್ನು ಕೇಳಿದ ಕೂಡಲೇ ಸುರತ ಚಂದ್ರಿಕೆ ಕಿಡಿಕಿಡಿ ಆಗ್ಬಿಟ್ಲು. ದಾಸಿ ಹತ್ರ ಮಾತಾಡುತ್ತಿರುವುದನ್ನು ಒಳಗಿನ ಕೇಳಿದ್ಲು. ಹೊರಗೆ ಓಡಿ ಬಂದದಂತೆ. ಲೇ ಮುಗಿಗೂಬೆ ದೈತಳೆ, ಇಲ್ಲೇ ಬಂದ ನಾವು ಅವಮಾನ ಮಾಡ್ತಿದ್ದಿ, ತೊಲಗು ತೊಲಗೇನೆ. ಆಗ ಲಕ್ಷ್ಮೀ ದೇವಿ ಹೇಳ್ತಾಳಂತೆ, ನಾನು ಹೀಗೆ ಕಾಣಿಸ್ತಾರಲ್ಲ, ನಾನು ಯಾರು ಗೊತ್ತೇ? ನಾನು ಲಕ್ಷ್ಮಿ, ನಿತ್ಯ ನೆಲ ಕುಮಿಜನಿ. ಹೇಳ್ತಾಳಂತೆ, ಲೇ ಮುದಿಗೂಬೆ, ನೀನು ಹಿಂದಿನ ಜನ್ಮದಲ್ಲಿ ಲಕ್ಷ್ಮಿ ಆಗಿದ್ಯಾ? ತೊಲಗು ತೊಲಗಿನೇ. ನೀನು ಭಿಕ್ಷೆ ಬೇಡಿ ತಿಂತಿದ್ಯಾ, ಎಲ್ಲಿ ತಿಂತಿದ್ಯಾ? ನಾನು ಸುರತ ಚಂದ್ರಿಗೆ ಏನ್ ಕಡಿಮೆ? ನನಗೆ ನಾನೇ ವ್ರತ ಮಾಡಲಿ, ನಿಮ್ಮಂತಹ ದರಿದ್ರನ್ನು ವ್ರತ ಮಾಡಬೇಕು.
ತಿರಸ್ಕಾರ ಮಾಡಿ ಹೊರಗೆ ಕಳಿಸಿದ್ದಾಳೆ. ಇಲ್ಲಿ ಲಕ್ಷ್ಮಿ ಆ ಸುರತ ಚಂದ್ರಿಕೆಯನ್ನು ಶಪಿಸಿ ನಿನ್ನ ಸರ್ವ ಸಂಪತ್ತು ನಾಶವಾಗಲಿ ಎಂಬುದಾಗಿ ಹೊರಟು ಮಾರ್ಗದಲ್ಲಿ ಆ ಮಗಳು ಶ್ಯಾಮಲೆ ಮಾತಾಡ್ತಾಳಂತೆ. ಅಜ್ಜಿ, ಯಾರು ನೀನು? ಆ ವಿನಯದ ಮಾತೆ ವಾಕ್ಅಮೃಣಿ ಅಲ್ವೇ ಲಕ್ಷ್ಮಿ? ಒಳ್ಳೆ ವಾಕನ್ನು ಕೊಡುವವಳು ಲಕ್ಷ್ಮಿ. ಮಾತಿನಿಂದಲೇ ಇಹಪರವು ಎಲ್ಲವೂ ಸಾಧ್ಯವಾಗುವುದಲ್ಲವೇ? ಅದನ್ನೇ ಪುರಂದರದಾಸರು ಹೇಳ್ತಾರೆ, ನಾಡ ಮಾತು ಬೇಡ ಕಂಡ್ಯ ನಾಯಿಗೆ ನಾಯಿಗೆ, ನಾಡ ಮಾತು ಬೇಡ ಕಂಡ್ಯ ನಾಯಿಗೆ, ನಾಡ ಮಾತು ಬೇಡ ಕಂಡ್ಯ ನಾಯಿಗೆ, ಬೇಡಿಕೊಂಡೆ ನಯ್ಯ ಕಂಡ್ಯ ನಾಲಿಗೆ ನಾಲಿಗೆ, ಬೇಡಿಕೊಂಡೆ ನಯ್ಯ ಕಂಡ್ಯ ನಾಲಿಗೆ ನಾಲಿಗೆ, ನಾಡ ಮಾತು ಬೇಡ ಕಂಡ್ಯ ನಾಲಿಗೆ ನಾಲಿಗೆ, ನಾಡ ಮಾತು ಬೇಡ ಕಂಡ್ಯ ನಾಲಿಗೆ. ಹರಜನ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎನ್ನಬಾರದೆ, ನರಜನ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎನ್ನಬಾರದೆ, ನಾಡ ಮಾತು ಬೇಡ ಕಂಡ್ಯ ನಾಲಿಗೆ ನಾಲಿಗೆ, ನಾಡ ಮಾತು ಬೇಡ ಕಂಡ್ಯ ನಾಲಿಗೆ, ನಿನ್ನ ಬೇಡಿಕೊಂಡೆ ನಯ್ಯ ಕಂಡ್ಯ ನಾಲಿಗೆ ನಾಲಿಗೆ, ಬೇಡಿಕೊಂಡೆ ನಯ್ಯ ಕಂಡ್ಯ ನಾಲಿಗೆ ನಾಲಿಗೆ, ನಾಡ ಮಾತು ಬೇಡ ಕಂಡ್ಯ ದಾಸರು ಎಚ್ಚರಿಸಿತು. ಆ ಮೃದುವಾದ ಮಾತಿಗೆ ಲಕ್ಷ್ಮೀ ದೇವಿ ಸುಪ್ರಸನ್ನಳಾಗಿ, ಮಗು, ನಿನಗೆ ಮುಂದೆ ಉತ್ತರೋತ್ತರವಾದ ಅಭ್ಯುದಯವಿದೆ. ನಿನಗೆ ಗಜಗೌರಿ ವ್ರತ ಅಥವಾ ವೈಭವ ಲಕ್ಷ್ಮಿ ವ್ರತ ಎಂಬತಕ್ಕಂತಹ ಒಂದು ವ್ರತವಿದೆ. ಆ ವ್ರತವನ್ನು ಮಗು ಮಾರ್ಗಶೀರ್ಷ ಮಾಸದ ಮೊದಲನೇ ಗುರುವಾರ ನೀನು ವ್ರತ ದೀಕ್ಷೆಯನ್ನು ಕೈಗೊಳ್ಳಬೇಕು. ದೊರಕಿದ ವಸ್ತುಗಳನ್ನ ಭಕ್ತಿ ಪ್ರೇಮದಿಂದ ಲಕ್ಷ್ಮಿಗೆ ಸಮರ್ಪಿಸಿ 16 ಸುಮಂಗಲ್ಯೆಯರನ್ನು ಕರೆಸಿ ಬಾಗಿನ ಬಿಟ್ಟು ಅವರ ಆಶೀರ್ವಾದವನ್ನು ಪಡಿ ಮಗು, ನಿನಗೆ ಮುಂದೆ ಶುಭವಾಗುವುದು ಎಂದಾಗ ಆ ಶ್ಯಾಮಲೆ ವೈಭವ ಲಕ್ಷ್ಮಿ ವ್ರತ ಮಾಡ್ತಾಳಂತೆ. ಆ ವ್ರತ ಮಾಡಿದ ಕಾರಣದಿಂದ ಮುಂದೆ ಸಿದ್ದೇಶ್ವರ ನಾಮಕ ರಾಜನ ಪುತ್ರ ಮಾಲಾಧರ ಎಂಬುವವನ್ನು ವಿವಾಹ ಮಾಡಿಕೊಂಡಿದ್ದಾಳೆ. ಆದ್ರೆ ತಂದೆ ತಾಯಿಗೆ ವಿವಾಹ ಮಾಡುವ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ದಾರಿದ್ರ್ಯ ಬಂದು ಬಿಟ್ಟಿದೆ ಈಗ ಸುರತ ಚಂದ್ರಿಕೆಗೆ. ಆ ದೇವಿ ಸುರತ ಚಂದ್ರಿಕೆಯ ಎಲ್ಲಾ ಸಂಪತ್ತು ನಾಶ ಮಾಡಿದರೆ ಶ್ಯಾಮಲೆಗೆ ಸರ್ವ ಸಂಪತ್ತನ್ನು ದೇವಿ ಒದಗಿಸಿಕೊಟ್ಟಿದ್ದಾಳೆ. ಮಗಳು ಶ್ಯಾಮಲೆ ತಂದೆ ತಾಯಿಯ ಉಪವಾಸವಿರಬಾರದೆಂಬುದಾಗಿ ದೊಡ್ಡ ದೊಡ್ಡ ಕುಡಿಕೆಯಲ್ಲಿ ಪಾತ್ರೆಯಲ್ಲಿ ನವರತ್ನಗಳನ್ನು ಚಿನ್ನಾಭರಣಗಳನ್ನೆಲ್ಲವನ್ನು ಹಾಕಿ ಕಳುಹಿಸಿದ್ದಾಳೆ. ಇಲ್ಲಿ ಸುರತ ಚಂದ್ರಿಕೆ ಮುಚ್ಚಳ ತೆಗೆದು ನೋಡಿದರೆ
ತಾನು ಮಾಡಿದ ಅಪರಾಧದ ಅರಿವಾಯಿತಂತೆ. ದೇವಿ ಮುರಿದರೆ ಸ್ವಲ್ಪ ಸಂಪತ್ತಿದ್ದರೂ ನಮಗೆ ದೊರಕುವುದಿಲ್ಲ. ಹೇ ವೈಭವ ಲಕ್ಷ್ಮಿ, ಧನಲಕ್ಷ್ಮಿ, ನೀನು ವೃದ್ಧರೂಪದಿಂದ ಬಂದಾಗ ನಾನಿನ್ನ ಧಿಕ್ಕಾರ ಮಾಡಿದನಲ್ಲ. ಒಲಿಸಲೆಂದು ವೈಭವ ಲಕ್ಷ್ಮಿ ಒಲಿದು ಬಾರಮ್ಮ ಮನೆಗೆ. ಒಲಿಸಲೆಂದು ವೈಭವ ಲಕ್ಷ್ಮಿ ಒಲಿದು ಬಾರಮ್ಮ ಮನೆಗೆ. ಹೇ ಲಕ್ಷ್ಮಿ, ನೀನು ವೃದ್ಧ ರೂಪದಿಂದ ಬಂದಾಗ ನಿನ್ನನ್ನು ಧಿಕ್ಕಾರ ಮಾಡಿದನಲ್ಲ. ಸ್ಥಾನಮಾನಗಳೆಲ್ಲವೂ ಕಳೆದು ಹೋದವು. ರೋಗ ರುಜಿನಗಳು ಆಕ್ರಮಿಸಿದ್ದಾವೆ. ನಮ್ಮ ಮಾತು ಕೇಳದೆ ನಮ್ಮ ಜನರು ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ. ಎಲ್ಲವೂ ಕಳೆದು ಹೋಗಿದೆ. ಯಾವಾಗ ಅನುಗ್ರಹ ಮಾಡ್ತೀವಿ? ಸ್ಥಾನಮಾನಗಳು ಕಳೆದು ಹೋದವು, ರೋಗ ರುಜಿನಗಳು ಆಕ್ರಮಿಸಿದವು. ಯಾವಾಗ ಅನುಗ್ರಹ ಮಾಡ್ತೀವಿ ತಾಯೇ ಎಂಬುದಾಗಿ ಕಣ್ಣೀರು ಗೆದ್ದು ಭಕ್ತಿಯಿಂದ ಆ ಸುರತ ಚಂದ್ರಿಕಾ ಭದ್ರಶ್ರವರು ವೈಭವ ಲಕ್ಷ್ಮಿ ವ್ರತ ಮಾಡ್ತಾರಂತೆ. ಆ ಲಕ್ಷ್ಮೀ ನಾರಾಯಣರ ಆ ವೈಭವ ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಮಾಡಿದ ಆ ವ್ರತ ಮಾಡಿದ ಕಾರಣದಿಂದ ಚತುರ್ಭುಜ ದ್ವಿನೇತ್ರಾಂಚ, ಸುಂದರವಾದ 4 ಭುಜಗಳು ಉಳ್ಳವಳು. ವರಾಭಯಕರಾನ್ವಿತ, ವರದ ಹಸ್ತ ಅಭಯ ಹಸ್ತದಿಂದ. ಅಬ್ಜದ್ವಯಕರಾಂಬೋಜ, ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಅಂಬುಜಾಸನ ಸಂಸ್ಥಿತ, ಕಮಲದ ಮೇಲೆ ಕುಳಿತು ಆ ಲಕ್ಷ್ಮಿ ಪ್ರತ್ಯಕ್ಷಳಾಗಿದ್ದಾಳಂತೆ. ಸುರತ ಚಂದ್ರಿಕೆ ಭದ್ರಶ್ರವರು ಓಡಿ ಬಂದಿದ್ದೆ ಆ ಲಕ್ಷ್ಮಿಯ ಪಾದವನ್ನು ಹಿಡಿದಾಗ ಹಿಂದಿನ ರಾಜ್ಯ ಸಂಪತ್ತು ಎಲ್ಲವೂ ಕ್ಷಣಾರ್ಧದಲ್ಲಿ ಮತ್ತೆ ಕರತಲಾಮಕವಾಗಿವೆ. ಹಾಗೆ ಐಶ್ವರ್ಯವನ್ನು ವೈಭವವನ್ನು ಕೊಟ್ಟು ಆ ವೈಭವ ಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಅನುಗ್ರಹಿಸ್ತಾಳೆ. ಆ ವೈಭವ ಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಮಹಾಮಾತೆ ವಿದ್ಯಾಲಕ್ಷ್ಮಿ. ಹಿಂದೆ ಗೋಭಿಲ ಎಂಬತಕ್ಕಂಥವನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ದೇವಶರ್ಮ ಪುತ್ರನನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ. ಆ ಗೋಭಿಲ ಉಪ್ಪಸದ ರೋಗದವ. ಆ ವೇದ ಮಂತ್ರಗಳನ್ನು ಹೇಳುತ್ತಿರುವಾಗ ಸ್ವರಹೀನನಾಗಿ ಹೇಳಿದ್ದ. ಅದಕ್ಕಾಗಿ ದೇವಶರ್ಮ ಆಕ್ಷೇಪ ಮಾಡ್ತಾನಂತೆ. ಸ್ವರಹೀನ ವೇದನಿ ಕಾಮ್ಯ ಫಲನಾಶ, ಹೇ ಮೂರ್ಖನಿ ಮಾಡಿದೆಯೋ ಸರ್ವನಾಶ. ಸ್ವರಹೀನ ವೇದನಿ ಕಾಮ್ಯ ಫಲನಾಶ, ಹೇ ಮೂರ್ಖನಿ ಮಾಡಿದೆಯೋ ಸರ್ವನಾಶ. ದೇವನಿಂದಿತ ಕರ್ಮವನ್ನು ಮಾಡಿ ಪುರುಷಾರ್ಥ ದೈವ ಬಲ
ದೇವಶರ್ಮ ನಿಂದೆ ಮಾಡ್ತಾನೆ. ಆಗ ಗೋಬಿಲ ಹೇಳ್ತಾನಂತೆ, ನಾನು ಉಪಸದ ರೋಗದವ, ತಪ್ಪಿ ಸ್ವರ ವ್ಯತ್ಯಾಸವಾಗಿದೆ, ಆದರೆ ಆ ಸ್ವರ ನನ್ನ ಮನಸ್ಸಿನಲ್ಲಿದೆ. ಇದು ವೇದಾಭಿಮಾನಿಗಳಾದ ದೇವತೆಗಳಿಗೆ ಗೊತ್ತಿದೆ. ನೀನು ನನ್ನ ತಿರಸ್ಕಾರ ಮಾಡಿದ್ಯಲ್ಲ, ಮಂದ ಭಾಗ್ಯ ದುರಾಚಾರಿ ದೋಷ, ಮಂದ ಭಾಗ್ಯ ದುರಾಚಾರಿ ದೋಷ, ಮಂದ ಭಾಗ್ಯ ದುರಾಚಾರಿ ದೋಷ, ನಿನ್ನಗ ನಿಷ್ಠುರ ವಚನನು ಶುಭ, ನಿನ್ನಗ ನಿಷ್ಠುರ ವಚನನು ಶುಭ, ಮಂದ ಬುದ್ಧಿಯ ಮಗನಿಗೆ ಸಲಿಪ, ಮಂದ ಭಾಗ್ಯ ದುರಾಚಾರಿ ದೋಷ, ದುರಾಚಾರಿ ದೋಷ, ದುರಾಚಾರಿ ದೋಷ. ಮಂದಬುದ್ಧಿಯ ಮಗನು ನನಗೆ ಜಯಿಸುತ್ತಾನೆ ಎಂಬುದಾಗಿ ಆ ಗೋಬಿಲ ಶಾಪ ಇತ್ತಂತೆ. ಪೂಜ್ಯರಿಗೆ ಮಾಡಿದಂತಹ ಅಪಮಾನದಿಂದ ದುಃಖಿತನಾಗಿ ಅವನು ಗೋಬಿಲನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ತನ್ನ ಮಗನಿಗೆ ವೇದಾಕ್ಷರಗಳ ಉಪದೇಶವನ್ನು ಮಾಡುತ್ತಾನಂತೆ. ಆದರೆ ಆ ಮಗನು ಮಂದಬುದ್ಧಿವನಾದ್ದರಿಂದ ಐ ಐ ಎಂಬ ಸ್ವರಾಕ್ಷರವನ್ನು ಐ ಐ ಎಂದು ಉಚ್ಚಾರ ಮಾಡುತ್ತಿದ್ದನಂತೆ. ಹೀಗೆ ಉಚ್ಚಾರ ಮಾಡಿದರೂ ಆ ವಿದ್ಯಾಲಕ್ಷ್ಮಿ ಈ ಬಾಲಕನ ಶ್ರದ್ಧೆಗೆ ಒಲಿದು ಬಂದು ಅವನನ್ನು ಆಶೀರ್ವಾದ ಮಾಡ್ತಾಳೆ. ಆ ವಿದ್ಯಾಲಕ್ಷ್ಮಿ ನಮಗೂ ನಿಮಗೂ ಎಲ್ಲರಿಗೂ ವಿದ್ಯೆಯನ್ನು ಜ್ಞಾನವನ್ನು ದಯಪಾಲಿಸಲಿ ಎಂಬುದಾಗಿ ಅವಳಲ್ಲಿ ಬೇಡಿಕೊಳ್ಳೋಣ. ವಿದ್ಯಾಲಕ್ಷ್ಮಿ ಮಹಾಮಾತೆಗೆ ಧಾನ್ಯಲಕ್ಷ್ಮಿ. ಹಿಂದೊಮ್ಮೆ ವೇದಕಾಲದಲ್ಲಿ ಉಂಟಾದ ಭೀಕರ ಬರಗಾಲದಿಂದ ವೇದಜ್ಞರೆಲ್ಲರೂ ದಿಕ್ಪಾಲಾಗಿ ಹೋದರಂತೆ. ಉಪಾಯವೇ ದೊರೆಯದೆ ಗೌತಮರ ಆಶ್ರಮಕ್ಕೆ ಬಂದರು. ಸಹಸ್ರ ಸಹಸ್ರ ಸಂಖ್ಯೆಯಲ್ಪಡ್ತಕ್ಕಂತಹ ವೇದಾಂಗರೆಲ್ಲರನ್ನು ಕಂಡು ಗೌತಮರು ಒಂದು ಮುಷ್ಟಿ ಧಾನ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಧಾನ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರಂತೆ. ಹೇ ಲಕ್ಷ್ಮಿ, ಕೋಟಿ ಕೋಟಿ ಜೀವರಾಶಿಗಳು ಹೀಗೆ ಸಾಯುತ್ತಿರುವಾಗ ನೀನ್ ಅನುಗ್ರಹ ಮಾಡುತ್ತಾಯಿ. ನಿನ್ನ ದೇಹದ ಬಿಂದು ಜಲಗಳೇ ಧನಧಾನ್ಯವಾಗಿ ಸಮೃದ್ಧವಾಗಲಿ ಎಂಬುದಾಗಿ ಆ ಮುಷ್ಟಿ ಧಾನ್ಯವನ್ನ ಹೊಲಕ್ಕೆ ಚೆಲ್ತಾರಂತೆ. ಆಗ ಕೋಟಿ ಕೋಟಿ ಧನಧಾನ್ಯಗಳೆಲ್ಲವೂ ಸಮೃದ್ಧವಾಯಿತು. ಆ ಕೋಟಿ ಕೋಟಿ ಜೀವರಾಶಿಗಳನ್ನು ತೃಪ್ತಿಗೊಳಿಸಿದವಳೇ ಆ ಧಾನ್ಯಲಕ್ಷ್ಮಿ ಮಹಾಮಾತೆಗೆ ಜೈ. ಮೋಕ್ಷಲಕ್ಷ್ಮಿ, ಮೋಕ್ಷಲಕ್ಷ್ಮಿ ಹೇಗೆ ಭಕ್ತರಿಗೆ ಮೋಕ್ಷವನ್ನು ದಯಪಾಲಿಸಲು ಸಹಾಯ ಮಾಡ್ತಾಳೆ ಎಂಬುದಕ್ಕಾಗಿ ಕೈವಾರದ ಸಂತ ಶ್ರೇಷ್ಠ ಶ್ರೀ ಯೋಗಿ ನಾರಾಯಣರ ಜೀವನ ಚರಿತ್ರೆಯೇ ಸಾಕ್ಷಿ. ಶ್ರೀ ಯೋಗಿ ನಾರಾಯಣರಿಗೆ ಅವರ ಹೆಂಡತಿಯಿಂದ ಸಂಸಾರದಲ್ಲಿ ಬದುಕಿನಲ್ಲಿ ವೈರಾಗ್ಯವು ಸಿಕ್ಕಿ ಅವರು ದೇವಧ್ಯಾನವನ್ನು ಮಾಡುತ್ತಾರೆ. ಭಾರತದ ಸಂತರಲ್ಲಿ ಅತಿ ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿದ್ದಾರೆ. ಹಿಂದೆ ಕೊಂಡಪ್ಪ ಮುತ್ತಮ್ಮ ದಂಪತಿಗಳಿಗೆ ಬಹುಕಾಲ ಸಂತಾನವಿರಲಿಲ್ಲ. ಒಮ್ಮೆ ನವರಾತ್ರಿಯ 9ನೆಯ ದಿನ ಪೂಜೆಗಳನ್ನು ಸಲ್ಲಿಸಿ ಮನೆಗೆ ಹಿಂದಿರುಗಿ ಬಂದು ಮಲಗಿದ್ದರೆ ಆ ಶ್ರೀ ಅಮರನಾರಾಯಣ ಸ್ವಾಮಿಯು ಮುದ್ದಮ್ಮಾಳಲ್ಲಿ ಪ್ರತ್ಯಕ್ಷನಾಗಿ ಅವಳನ್ನು ಹರಸಿ ದಿವ್ಯವಾದ ಬೆಳಕಿನಿಂದ ಅವಳ ಗರ್ಭವನ್ನು ಪ್ರವೇಶ ಮಾಡುತ್ತಾರೆ. ಮಹಾನ್ ಪತಿವ್ರತೆಯರಲ್ಲಿ ಮಾತ್ರ ಆ ಭಗವಂತನು ಪ್ರತ್ಯಕ್ಷನಾಗ್ತಾನೆ.
ಜನ್ಮವಿದ್ದಾಗ ಈ ದಿನ ಎಲ್ಲ ಸಂತೋಷದಿಂದ ನಲಿದಾಡಿತು. ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡರೂ ಅಕ್ಕಪಕ್ಕ ಮನೆಯವರ ಗ್ರಾಮಸ್ಥರ ಮುದ್ದು ಕೂಸಾಗಿ ಬೆಳೆದು ನಾರಾಯಣರು ಸರ್ವದಲ್ಲಿ ಪ್ರಸಿದ್ಧರಾದರು. ಸದಾಕಾಲ ಸತ್ಸಂಗದಲ್ಲಿ ಸದ್ವಿಚಾರಗಳಲ್ಲಿ ಕಾಲವನ್ನು ಕಳೆತಕ್ಕಂಥವರು. ಕೋಲಾಟ ಧ್ಯಾನವನ್ನು ಮಾಡುತ್ತಿದ್ದರಂತೆ. ಕೋಲಾಟ ಭಜನೆಯನ್ನು ಮಾಡುತ್ತಿದ್ದ. ಹೀಗೆ ತನ್ನನ್ನೇ ತಾನು ಮರೆತು ಬಿಡುತ್ತಿದ್ದರಂತೆ.
ಅವರ ಪಾದವನ್ನೇ ನೋಡುತ್ತಾ ಎಲ್ಲ ಮುತ್ತೈದೆಯಲ್ಲೂ ಸಾಕ್ಷಾತ್ ಜಗದಾಂಬೆಯಾದ ಶ್ರೀ ಲಕ್ಷ್ಮಿಯನ್ನೇ ಕಾಣುತ್ತಿದ್ದರಂತೆ. ಇವರ ಸೋದರ ಅತ್ತೆಯ ಮಗಳಾದ ಮುನಿಮ್ಮನನ್ನು ವಿವಾಹ ಮಾಡಿಕೊಂಡರು. ಹೆಂಡತಿ ಮುನಿಮ್ಮ ಸಿಡುಕಿ ಯಾವಾಗಲೂ ಹಣವನ್ನು ಅವರು ಗಂಡ ವ್ಯಾಪಾರ ಮಾಡಿ ಬಂದ ಕೂಡಲೇ ಮೊದಲು ಹಣದ ಚೀಲವನ್ನೇ ನೋಡುತ್ತಿದ್ದರಂತೆ. ಸಾಕಷ್ಟು ಹಣ ಬಂದರೆ ನಿತ್ಯವೂ ಕಡುಬು ಇವೆಗಳು, ಹಣ ಬರಲಿಲ್ಲವೆಂದರೆ ಉಪ್ಪಿಲ್ಲ, ತರಕಾರಿ ಇಲ್ಲ, ಹೀಗೆ. ಆದರೆ ನಾರಾಯಣರಿಗೆ ವ್ಯಾಪಾರ ಮಾಡಲು ಮನಸ್ಸು ಬರಲಿಲ್ಲ. ಹೆಚ್ಚಿನ ಹಣ ಸಂಪಾದಿಸಬೇಕು ಎಂಬುದಾಗೂ ಮನಸ್ಸು ಬರಲಿಲ್ಲ. ಮುತ್ತೈದೆಯರು ಕೊಟ್ಟದ್ದನ್ನು ಪ್ರಸಾದವನ್ನು ತೆಗೆದುಕೊಂಡು ಬರುತ್ತಿದ್ದರು. ಅವರು ಏನೂ ಕೊಡದಿದ್ದರೂ ಕೃಷ್ಣಾರ್ಪಣ ಎಂಬುದಾಗಿ ಸುಮ್ಮನೆ ಬರುತ್ತಿದ್ದರಂತೆ. ಬರುತ್ತಾ ಕೃಷ್ಣಾರ್ಪಣಗಳೇ ಜಾಸ್ತಿ ಆದವು. ಹೀಗೆ ಹಣ ತರದಿದ್ದ ಕಾರಣ ನಿತ್ಯವೂ ಮನೆಯಲ್ಲಿ ಜಗಳ. ಹೀಗೆ ಇವರ ಜೀವನದಲ್ಲಿ ಕಷ್ಟಕಾಲವು ಪ್ರಾರಂಭವಾಯಿತಂತೆ. ಒಮ್ಮೆ ಮಧ್ಯರಾತ್ರಿಯಲ್ಲಿ ಯಾರೋ ಬಾಗಿಲು ತಟ್ಟಿದ ಹಾಗಾಯಿತು. ಯಾರಿರಬಹುದು ಎಂಬುದಾಗಿ ಬಾಗಿಲು ತೆರೆದು ನೋಡಿದರೆ ಒಬ್ಬ ದಿವ್ಯವಾದ ಪುರುಷ ನಿಂತಿದ್ದರಂತೆ. ಮುನಿಮ್ಮಳಿಗೆ ಹೇಳ್ತಾರೆ, ಅಮ್ಮ, ನಾನು ನಿನ್ನ ಗಂಡನ ಸ್ನೇಹಿತ, ನೀವು ಕಷ್ಟಕಾಲದಲ್ಲಿದ್ದೀರಿ ಎಂಬುದಾಗಿ ತಿಳಿದು ಬಂದೆ, ಹಾಗಾಗಿ ತೆಗೆದುಕೊಳ್ಳಿ ಹಣದ ಗಂಟನ್ನು ಎಂಬುದಾಗಿ ತಿಳಿದುಕೊಟ್ಟನಂತೆ. ಆಶ್ಚರ್ಯದಿಂದ ಮುನಿಮ್ಮ ಬಂದು ತನ್ನ ಗಂಡನನ್ನು ಎಬ್ಬಿಸಿದಳಂತೆ. ವಿಚಾರ ಹೇಳಿದಾಗ ನಾರಾಯಣರು ಅವರ ಹೆಂಡತಿಯನ್ನು ಕೊಂಡಾಡಿದರು. ನೀನೇ ಧನ್ಯ. ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಕೆಲವೊಮ್ಮೆ ಆ ಪರಮಾತ್ಮ ಪ್ರತ್ಯಕ್ಷನಾಗುವುದಿಲ್ಲ. ಆದರೆ ಆತ ನಿನ್ನಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅಂದರೆ ನೀನೇ ಧನ್ಯ. ನೋಡಿದ್ಯಾ, ಆ ಭಗವಂತನು ತನ್ನ ಭಕ್ತರ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ. ಸದಾ ಅವರ ಹಿಂದೆ ಇದ್ದು ಅವರನ್ನು ಅನುಗ್ರಹಿಸ್ತಾ ಇರ್ತಾನೆ. ನಾವು ಒಂದು ಹೂವನ್ನು ಅರ್ಪಿಸಿದರೂ ಆತ ಆ ಹೂವನ್ನು ಸ್ವೀಕರಿಸಲು ಬಂದು ನಮ್ಮ ಸೇವೆಯನ್ನು ಮಾಡ್ತಾನೆ ಅಂತೆ. ಅದಕ್ಕೆ ದಾಸರು ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವನ ಕುಣಿಗಮನ ಅವಗೆಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಎಂಬುದಾಗಿ ತನ್ನ ಹೆಂಡತಿಯನ್ನು ಕೊಂಡಾಡಿದಂತೆ
ಮುನೆಮ್ಮಾಳಿಗೆ ಇದು ನಿಜ ಎಂದು ಎನಿಸಿದರೂ ಅವಳನ್ನು ಆವರಿಸಿಕೊಂಡಿದ್ದ ಮಾಯೆ ಅವೆಲ್ಲವನ್ನು ಮರೆಯುವ ಹಾಗೆ ಮಾಡಿತಂತೆ. ಆ ಹಣದ ಗಂಟು ಖಾಲಿಯಾದ ಮೇಲೆ ಮತ್ತೆ ಕಷ್ಟಕಾಲ ಪ್ರಾರಂಭವಾಯಿತು. ನಿತ್ಯವೂ ಜಗಳ ನಡೆಯುತ್ತಿತ್ತು. ಒಮ್ಮೆ ವ್ಯಾಪಾರ ಮಾಡುವಾಗ ಗುಹೆಯಲ್ಲಿರುವ ಪರದೇಶ ಸ್ವಾಮಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದರು ನಾರಾಯಣರು. ಅವರ ಆಶೀರ್ವಾದವನ್ನು ಪಡೆದರೆ ನಾರಾಯಣರ ಮನಸ್ಸು ಶುದ್ಧವಾಗಿ ವೈರಾಗ್ಯದತ್ತವಾಗಿತ್ತಂತೆ. ಇದನ್ನೇ ಚಿಂತೆ ಮಾಡುತ್ತಾ ಬರುತ್ತಿದ್ದರು. ದಾರಿಯಲ್ಲಿ ಯಾರೋ ಒಬ್ಬ ಮುತ್ತೈದೆ ಹೇ ಯೋಗಿಯೇ ನನಗೆ ಬಳೆ ತೊಡಿಸು ಎಂಬುದಾಗಿ ಕೇಳಿ ಬಂತು. ಯಾರು ನನ್ನನ್ನು ಯೋಗಿ ಎಂದು ಕರೆದಿದ್ದರು ಎಂದು ಆಶ್ಚರ್ಯ ಚಕಿತರಾಗಿ ಬಳೆ ತೊಡಿಸಲು ಕುಳಿತರಂತೆ. ಬಳೆಯನ್ನು ತೊಡಿಸುತ್ತಿದ್ದಾರೆ. ಎಷ್ಟು ತೊಡಿಸಿದರೂ ಆ ಮುತ್ತೈದೆಯ ಕರ ಮಾತ್ರ ತುಂಬಲಿಲ್ಲ. ಮಲ್ಲಾರದಲ್ಲಿರುವ ಬಳೆಗಳೆಲ್ಲವೂ ಖಾಲಿಯಾದವು. ಇವರು ಅವಳ ಪಾದವನ್ನು ನೋಡ್ತಾ ಹೇಳ್ತಾರಂತೆ, ಅಮ್ಮ ಮಲ್ಲಾರ ಖಾಲಿ ಆಯಿತು. ಆಗ ಆಕೆ ಅಂತಾಳಂತೆ, ಖಾಲಿ ಮಾಡಿಸಲೆಂದೇ ನಾನು ಬಂದೆ. ಏಕೆ ತಾಯಿ ಎಂದರೆ, ನೀನು ಇಷ್ಟು ದಿವಸ ಕುಲವೃತ್ತಿಯಿಂದ ಬಳೆ ತೊಡಿಸುವ ವ್ಯಾಪಾರವನ್ನು ಹಮ್ಮಿಕೊಂಡಿದ್ದೆ. ಆದರೆ ಇಂದು ನಿನಗೆ ಅದರಿಂದ ಮುಕ್ತಿ. ನೀನು ಲೋಕೋದ್ಧಾರಕ್ಕಾಗಿ ಹೊರಡಬೇಕು, ತಪಸ್ಸನ್ನು ಆಚರಿಸಬೇಕು ಎಂದಂತೆ. ಯಾರಿರಬಹುದು ಎಂದು ತಲೆ ಎತ್ತಿ ನೋಡಿದರೆ ಸಾಕ್ಷಾತ್ ಲಕ್ಷ್ಮಿ ನಿಜರೂಪ ದರ್ಶನವನ್ನು ಕೊಟ್ಟಿದ್ದಾಳೆ. ಅವಳನ್ನು ಕಂಡು ಅವಳ ಪಾದಕ್ಕೆ ಬಿದ್ದರಂತೆ. ಹೇ ದೇವಿ, ನನಗೆ ಆಶೀರ್ವಾದ ಮಾಡಮ್ಮ. ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ತೊಳೆದು ನನಗೆ ಆಶೀರ್ವಾದ ಮಾಡು ತಾಯಿ ಎಂದಾಗ ಆ ದೇವಿ ಆಶೀರ್ವಾದ ಮಾಡ್ತಾಳಂತೆ. ನೋಡಿ, ಆ ದೇವಿ ಪ್ರತ್ಯಕ್ಷರಾದರೆ ಬರೀ ಆಶೀರ್ವಾದಕ್ಕೋಸ್ಕರವಾಗಿ ಕೇಳಿದ್ದಾರೆ ನಾರಾಯಣರು. ಬೇರೆ ಯಾರಾದ್ರೂ ಬಂದಿದ್ರೆ ನಮ್ಮನೆ ಗೋಡೆ ಎಲ್ಲ ಬಂಗಾರ ಮಾಡು ಅಂತಿದ್ರೇನು. ಆದ್ರೆ ಶ್ರೀ ಲಕ್ಷ್ಮಿಯು ಅವರನ್ನು ಹರಿಸಿ ತಾಳು ಅಂತರ್ದರ್ಶನಾಗಿದ್ದಾಳೆ. ಇವರು ನೇರವಾಗಿ ಕೈವಾರದತ್ತ ಬಂದು ಮಹಾನ್ ಸಾಧನೆಯನ್ನು ಕೈಗೊಂಡರು. ಹೀಗೊಮ್ಮೆ ಹೆಂಡತಿ ಮಕ್ಕಳ ನೆನಪು ಬಂದಾಗ ಮನೆಗೆ ಹಿಂದಿರುಗಿದರಂತೆ. ಆದರೆ ಮಾಯೆಯಿಂದ ಆವರಿಸಿಕೊಂಡಿರ್ತಕ್ಕಂತಹ ಆ ಮುನೆಮ್ಮ ಇವರನ್ನು ತಿರಸ್ಕರಿಸಿ ಮನೆಯಿಂದ ದೂಡಿಬಿಟ್ಟಳು. ಇವರು, ಹೇ ಈಶ್ವರ, ಇನ್ನು ಮುಂದೆ ಏನು ಮಾಡಲಿ ಎಂಬುದಾಗಿ ಯೋಚನೆ ಮಾಡುತ್ತಿದ್ದರೆ ಪಶುಗಳನ್ನು ಮೇಯಿಸುವ ಗೋಪಾಲನ ವೇಷದಲ್ಲಿ ಬಂದಿದ್ದಾರೆ ನಾರಾಯಣ. ಬಂದು ಅವರಿಗೆ ದಿವ್ಯ ಬೆಳಕನ್ನು ತೋರಿಸಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಆಗ ನಾರಾಯಣರು ಕೈವಾರಕ್ಕೆ ಬಂದು ಘೋರವಾದ ತಪಸ್ಸನ್ನು ಕೈಗೊಂಡರು. ಪವಾಡ ಪುರುಷಗಳಾದರು, ಲೋಕೋದ್ಧಾರವನ್ನು ಮಾಡಿದರು, ಲೋಕದ ನೊಂದ ಜನರಿಗೆ ತನ್ನ ಅನುಗ್ರಹವನ್ನು ಮಾಡಿದರು. ಈ ರೀತಿಯಾಗಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ. ಒಮ್ಮೆ ಜ್ಯೇಷ್ಠ ತದಿಗೆಯಲ್ಲಿ ಮಧ್ಯರಾತ್ರಿಯಲ್ಲಿ ಭಕ್ತರೆಲ್ಲರೂ ಆ ನಾರಾಯಣನ ಸ್ಮರಣೆ ಮಾಡುತ್ತಿದ್ದಾರೆ. ಓಂ ನಮೋ ನಾರಾಯಣಾಯ ಎಂದು ಹೇಳುತ್ತಿದ್ದಾರೆ. ಆ ಓಂ ನಾದವು ಮುಗಿಲನ್ನು ಮುಟ್ಟಿದೆಯಂತೆ. ಆ ಸಮಯದಲ್ಲಿ ನಾರಾಯಣರು ಸಮಾಧಿಯಾದರು. ಹೀಗೆ ಲೋಕೋದ್ಧಾರವನ್ನು ಮಾಡಿದ್ದಾರೆ. ಯೋಗಿ ನಾರಾಯಣ ಸ್ವಾಮಿ ಕೀ ಜೈ. ಹೀಗೆ ಮೋಕ್ಷ ಲಕ್ಷ್ಮಿಯು ಅವರಿಗೆ ಮೋಕ್ಷವನ್ನು ದಯಪಾಲಿಸಿಕೊಳ್ಳಲು ಸಹಾಯವನ್ನು ಮಾಡಿದ್ದಾರೆ. ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ
ಆ ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ವೈಭವಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿಯರು ಸರ್ವರಿಗೂ ವಿದ್ಯೆಯನ್ನು, ಧೈರ್ಯವನ್ನು, ವೈಭವವನ್ನು, ಐಶ್ವರ್ಯವನ್ನು ಎಲ್ಲವನ್ನೂ ದಯಪಾಲಿಸಲಿ ಎಂಬುದಾಗಿ ಅವಳಲ್ಲಿ ಬೇಡುತ್ತಾ ಇಂದಿನ ಅಷ್ಟಮಹಾಲಕ್ಷ್ಮಿ ವೈಭವ ಎಂಬತಕ್ಕಂಥ ಚರಿತ್ರೆಗೆ ಮಂಗಳವನ್ನು ಹಾಡೋಣ. ಶರಣ